ಇನ್ನು ಬಳ್ಳಾರಿಯ ಬ್ಯಾನರ್ ಗಲಾಟೆ ಆಯ್ತಲ್ಲ, ಇದಾದ ಮೇಲೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲೂ ಕೂಡ ಒಂದು ಬ್ಯಾನರ್ ಗಲಾಟೆ ಆಗಿದೆ. ಕೆಎಎಸ್ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ನಾಯಕ ಪ್ರಾಣ ಬೆದರಿಕೆ ಹಾಕಿದಾರಂತೆ. ಇಲ್ಲೂ ಕೂಡ ಬ್ಯಾನರ್ ವಿಚಾರಕ್ಕೆ ಆಗಿರುವಂತ ಗಲಾಟೆ. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿರೋದು ಯಾರು? ಕೈ ನಾಯಕ ರಾಜೀವ್ ಗೌಡ. ಅಕ್ರಮವಾಗಿ ಬ್ಯಾನರ್ ಹಾಕಿದಿರಿ, ಅದನ್ನು ತೆರವು ಮಾಡಬೇಕು ಅಂತ ಕೈ ನಾಯಕ ರಾಜೀವ್ ಗೌಡ ಬೆದರಿಕೆ ಹಾಕಿದಾರಂತೆ. ಜಮೀರ್ ಪುತ್ರ ಕಲ್ಟ್ ಸಿನಿಮಾ ಬ್ಯಾನರ್ ತೆರವಿಗೆ ಆಕ್ರೋಶವನ್ನ ಹೊರಹಾಕಿರೋದು. ಕರೆ ಮಾಡಿ, ಫೋನ್ ಮಾಡಿ ಕೆಟ್ಟ ಪದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದಾರಂತೆ ರಾಜೀವ್ ಗೌಡ್ರು. ಸುಟ್ಟು ಹಾಕಿಸ್ತೀನಿ, ಚಪ್ಲಿಲ್ ಓಡಿಸ್ತೀನಿ ಅಂತ ಕೈ ನಾಯಕ ಹೇಳಿದಾರಂತೆ ಫೋನ್ ಮೂಲಕ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ಗೂ ಕೂಡ ನಿಂದಿಸಿದಾರಂತೆ. ಬಳ್ಳಾರಿ ಬಳಿಕ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲೂ ಕೂಡ ಬ್ಯಾನರ್ ಗಲಾಟೆ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಪ್ಲಿಲ್ ಓಡಿಸ್ತೀನಿ, ಸುಟ್ಟು ಹಾಕಿಸ್ತೀನಿ, ಏನು ಮಾತಿದು? ಕೈ ನಾಯಕ ಅಂತೆ ರಾಜೀವ್ ಗೌಡ, KPCC ರಾಜ್ಯ ಸಂಯೋಜಕ ಅಂತೆ. ಇವರು ಅಮೃತಾ ಗೌಡ ಅಂತ, ಇವರು ನಗರಸಭೆಯ ಪೌರಾಯುಕ್ತೆ, ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ. ಒಂದು ಬ್ಯಾನರ್ ಹಾಕಿದ್ರಂತೆ, ಅದು ಅಕ್ರಮವಾಗಿದೆ, ಅದನ್ನು ತೆರವು ಮಾಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ರಾಜೀವ್ ಗೌಡ ಅಮೃತಾ ಗೌಡ ಅವರಿಗೆ ಫೋನ್ ಮಾಡಿ ನಿಂದಿಸಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಇದೆ, ಬನ್ನಿ ಕೇಳಿಸ್ತೀನಿ. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟದು ಕೇಳಲ್ಲ, ಆಫೀಸ್ ಅಲ್ಲಿ ಇದೆ ಎರಡ್ ಸರ್, ನಿಮಿಷನೂ ಅದನ್ನ ಕೇಳಲ್ಲ. ಮಧ್ಯದಲ್ಲೆಲ್ಲ ಒಂದ್ ನಿಮಿಷ ಕಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಅವ್ನ ಮಗ ಕಟ್ಸಿದ್ರೆ ಸರಿ, ಅವ್ನ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು, ತಾಲೂಕಾ ಕೆಲಸ ಕೊಡ್ತೀನಿ. ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ, ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಶಿಡ್ಲಘಟ್ಟ ಶಾಸಕರಾದಂಥ ರವಿಕುಮಾರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಹಿಂಗೆಲ್ಲ ಮಾತನಾಡೋದು ನಿಜಕ್ಕೂ ಎಷ್ಟು ಸರಿ ಸರ್? ರಾಜೀವ್ ಗೌಡ್ರು ಹಿಂಗೆ ಏನೋ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೌರಾಯುಕ್ತಗೆ ಹಿಂಗೆಲ್ಲ ಕೆಟ್ಟ ಪದಗಳಿಂದ ಬೈತಾರಲ್ಲ, ಅವ್ರು ಏನಿಲ್ಲ, ಸ್ಟಾರ್ಟಿಂಗು ಮರ್ಯಾದೆಯಿಂದನೇ ಕೇಳ್ತಾರೆ, ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಆದರೆ ಇವ್ರು ನೋಡಿದ್ರೆ ಹಿಂಗೆ ಮಾತಾಡಿದ್ದಾರೆ. ಇದೇನು ಮೆಸೇಜ್ ಪಾಸ್ ಮಾಡ್ತಾ ಇದೆ ಸರ್? ಈಗ ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕನಾಗಿ 32 ತಿಂಗಳಾಗಿದೆ. ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ಯಾವ ಇಲಾಖೆ ಅಧಿಕಾರಿಗಳಿಗೂ ಸಹ ನಾವು ಯಾವತ್ತೂ ಅವ್ರು ನೋವಾಗಂಗಾಗ್ಬೋದು, ಇಲ್ಲ ಅವರ ಕಾನೂನು ವಿರುದ್ಧವಾಗಿ ನೀವು ಮಾಡ್ರಿ ಅಂತ ನಾವ್ ಯಾವ್ದು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ನಾವ್ಯಾವುದು ಅವ್ರಿಗೆ ಸೂಚನೆಗಳು ಕೊಟ್ಟಿಲ್ಲ. ಮೊನ್ನೆ ಅಂದ್ರೆ ನಿನ್ನೆ ಮಂಗಳವಾರ, ಸೋಮವಾರ ದಿವಸ ನಡೆದಿರೋಂತ ಬ್ಯಾನರ್ ವಿಚಾರವಾಗಿ ಕಾಂಗ್ರೆಸ್ ಪಾರ್ಟಿ 2023 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜೀವ್ ಗೌಡ್ರು ನಗರಸಭೆ ಆಯುಕ್ತರನ್ನ ಇವತ್ತು ಮಾತಾಡಿರ್ತಕ್ಕಂಥದ್ದು ಇಡೀ ಕ್ಷೇತ್ರದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಅವರ ವಿರುದ್ಧವಾಗಿ ಇವತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು ಇವತ್ತು ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ ಅವರಲ್ಲ ಸರ್, ನಿಮ್ಮ ಹೆಸರು ಕೂಡ ಪ್ರಸ್ತಾಪ ಮಾಡ್ತಾರೆ. ಅವರು ಬ್ಯಾನರ್ಗಳನ್ನ ಬಿಟ್ಬಿಡ್ತೀರಾ, ನಮ್ಮ ಬ್ಯಾನರ್ನ ಕಿತ್ತಾಕ್ತೀರಾ ನೀವು ಅಂತ ಹೇಳಿ ಅವರು ಕೂಡ ಇದ್ರ ಬಗ್ಗೆ ನಿಮ್ಮ ಹೆಸರು ಕೂಡ ಎತ್ಕೊಳ್ತಾರೆ ಅವರು. ಸರ್ ಈಗ ನಮ್ಮ ಉಸ್ತುವಾರಿ ಸಚಿವರು MP ಸುಧಾಕರ್ ಅವರ ಬಗ್ಗೆನೂ ಮಾತಾಡಿದ್ದಾರೆ. ಹೌದು ಹೌದು, ನನ್ನ ಬಗ್ಗೆ ನೇರವಾಗಿ ಮಾತಾಡಿದ್ದಾರೆ.
ಎಲ್ಲ ಕ್ಷೇತ್ರದ ಜನ ಗಮನಿಸ್ತಾ ಇದ್ದಾರೆ. ಇವತ್ತು ರಾಜಕಾರಣ ಏನಿದ್ರು ಜನಪ್ರತಿನಿಧಿಗಳಾಗ್ಬೇಕನ್ನೋಂಥವ್ರು ಇವತ್ತು ಸಂವಿಧಾನ ಅಡಿಯಲ್ಲಿ ಜನಗಳಿಗೆ ಗೌರವ ಕೊಟ್ಕೊಂಡು ಜನಗಳ ವಿಶ್ವಾಸ ಗಳಿಸ್ಕೊಂಡು ರಾಜಕಾರಣ ಮಾಡೋಂಥದ್ದು ರಾಜ್ಯ ಮಾರ್ಗದಲ್ಲಿ ರಾಜಕಾರಣ ಮಾಡಿದ್ರು. ಇವತ್ತು ರಾಜೀವ್ ಗೌಡರು ಬೇರೆ ಕ್ಷೇತ್ರದಿಂದ ಶಿಲ್ಘಟ್ಟ ವಿಧಾನಸಭೆ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ನಿಲ್ತು MLA ಆಗ್ಬೇಕಂತ ಬಂದಿರೋಂಥ ರಾಜಕಾರಣಿ. ಇವತ್ತು ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯ ಇವತ್ತು ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂತ ಒಂದು ಸನ್ನಿವೇಶ ಇವತ್ತು ಬಂದಿದೆ ಪಕ್ಷಕ್ಕೆ. ಇವತ್ತು ಅವರು ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಕೋಆರ್ಡಿನೇಟರ್ ಏನೋ ಆಗಿದ್ದಾರೆ, ಏನೋ ಒಂದು ಡಿಗ್ನಿಷನ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಇವತ್ತು ಅವ್ರು ಭಾಗವಹಿಸ್ತಾರೆ. ಅಲ್ಲ, ಇನ್ನೊಂದೇನು ಗೊತ್ತಾ ಸರ್, ಅವ್ರಿಗೆ ಮೇಡಮ್ ಅವ್ರಿಗೆ ಸುಟ್ಟಾಕ್ಬಿಡ್ತೀನಿ, ಚಪ್ಪಲಿ ಓಡಿಸ್ತೀನಿ, ಹಿಂಗೆಲ್ಲ ಕೆಟ್ಟ ಪದ, ಅಂದ್ರೆ ಇದು ಪ್ರಾಣ ಬೆದರಿಕೆಗೆ ಆಗ್ತಾ ಇರೋದು. ಎಷ್ಟು ಸೇಫು ಅಂತ ಕ್ಷೇತ್ರ? ಈಗ ಸಂಪೂರ್ಣವಾಗಿ ಅದ್ರ ಮಾಹಿತಿ ನಾವು ತಗೊಂಡಿದ್ದೀರಿ. ಇವತ್ತು ನಾವು ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಅವ್ರ ಮೇಲೆ ಇವತ್ತು ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಇವತ್ತು ಫೈರ್ ಮಾಡೋಂಥದ್ದು ಕೂಡ ನಮ್ಮ ಪಕ್ಷ. ಸರ್ ಹಿಂಗೆ ಅಲ್ಲ, ಇವ್ರದ್ದು ರಾಜೀವ್ ಗೌಡ್ರು ಹಿಂಗೆ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಾನೆ ಇರ್ತಾರ. ಆಮೇಲೆ ಕ್ಷೇತ್ರ ಅಧಿಕಾರಿಗಳಿಗೆ ಎಷ್ಟು ಸೇಫು ಅಂತ ನೆಟ್ಟಿಗೆ ಕೆಲಸ ಮಾಡಕ್ ಬಿಡೋದಿಲ್ಲ, ಹಿಂಗೆಲ್ಲ ಪ್ರಾಣ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಎಲ್ಲರೂ ಎದುರುಕೊಳ್ತಾರೆ. ಏನಪ್ಪ ಇದು ರಾಜಕಾರಣಿಗಳು ಹಿಂಗೆಲ್ಲ ನಮ್ಗೆ ಮೇಲೆ ಒತ್ತಡ ಹಾಕ್ತಿದಾರ ಅಂತ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಕ್ಷೇತ್ರದಲ್ಲಿ. ಬೀಂಗ್ ಎನ್ MLA ನೀವ್ ಏನ್ ಆಕ್ಷನ್ ತಗೊಳ್ತೀರಾ ಸರ್ ಇವ್ರ ಮೇಲೆ? ಸರ್ ಇವ್ರ ಮೇಲೆ ಕಾನೂನು ರೀತಿಯಾಗಿ ಯಾವ್ಯಾವ ರೀತಿ ಇವತ್ತು ಕಾನೂನು ರೀತಿ ಮೇಲೆ ಅವ್ರನ್ನ ಕ್ರಮಗಳು ವಹಿಸ್ಬೇಕು ಅದನ್ನ ಸಂಪೂರ್ಣವಾಗಿ ಇವತ್ತು ನಾವು ಅವ್ರ ಬಗ್ಗೆ ಆಕ್ಷನ್ ತಗೋಣಂತ ಕೆಲಸ ನಾನು ಮಾಡ್ತೀವಿ. ಕಂಪ್ಲೇಂಟ್ ಆಗಬೇಕು ಸರ್, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು, ಜೊತೆಗೆ ಕಾಂಗ್ರೆಸ್ ಅವ್ರ ಮೇಲೂ ಕೂಡ ಒತ್ತಡ ಇರಬೇಕು, ಇವ್ರ ಮೇಲೆ ಏನಾದ್ರೂ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ. ಹ್ಞೂ ಸರ್, ಈಗಾಗಲೇ ಸಂಬಂಧಪಟ್ಟಂಗೆ ನಾವು ಉಸ್ತುವಾರಿ ಸಚಿವರ ಗಮನ ತಂದಿದ್ದೀವಿ. ಇವತ್ತು ಕ್ಷೇತ್ರ ಬಹಳಷ್ಟು ನೆಮ್ಮದಿಯಿಂದ ಇವತ್ತು ಕ್ಷೇತ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದೀರಿ. ನಾವು ಕ್ಷೇತ್ರದಲ್ಲಿ ಬೇರೆ ಅಭಿವೃದ್ಧಿ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೀರಿ. ಕ್ಷೇತ್ರದ 56,000 ಕುಟುಂಬ ನೆಮ್ಮದಿಯಿಂದ ಬದುಕಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೀರಿ. ಇವ್ರು ಇವತ್ತು ಒಬ್ಬ ರಾಜಕಾರಣಿ ಆಗ್ಬೇಕಂತ ಬಂದಿರೋರು ಇವತ್ತು ಅವರು ಮಾತಾಡ್ತಾ ಇರೋದು ನೋಡಿದಾಗ ಇವತ್ತು ನಾನು ನೋಡಿರೋ ಪ್ರಕಾರ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ. ಆ ರೀತಿ ಇವತ್ತು ಕರ್ನಾಟಕದಲ್ಲಿ ಇವರು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ನಿಜ ನಿಜ. ಇದ್ರ ಬಗ್ಗೆ ನಾವು ಸೂಕ್ತವಾಗಿ ಕ್ರಮ ವಹಿಸ್ತಕ್ಕಂಥದ್ದು ನಾವು 100% ನಾವು ಮಾಡ್ತೀವಿ. ಕಾನೂನು ರೀತಿ ಅವ್ರಿಗೆ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಎಸ್ ಎಸ್, ಥ್ಯಾಂಕ್ ಯು ರವಿಕುಮಾರ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.